नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। ओम जातवेदसे सुनवाम सौमरादितो निदहाति वेदाः सनः पर्षद दुर्गाणि विश्वानावेव सिन्धुं दुरितात्यग्निः त्वामग्निवर्णान् तपसाज्ज्वलन्तीं वैलोचनीं कर्मफले दृष्टां दुर्गां देवीं शरणमहं प्रपद्ये। सुतरसितरसे नमः। अग्ने त्वन्पारयानव्यो अस्मान् स्वस्तिवृत दुर्गाणि विश्वा महाकाली महालक्ष्मीर्देवताभ्यो नमः। गौरीर्मिमाय सलिलानक्षत्रद्विपदीं सां चतुष्पदीं अष्टापदीनोपदीं बहुशीं सहस्राक्षरां परमे व्योमन्। ಯುಗದಾದಿ ಯುಗಾದಿ. ಯುಗಾದಿ ಅಷ್ಟೇ ನಮ್ಮ ಹೊಸ ವರ್ಷ ಇರತಕ್ಕಂಥದ್ದು. ಯಾಕೆಂದರೆ ಪ್ರಕೃತಿಯ ಮಡಿಲಲ್ಲಿ ಆಚರಿಸುವಂಥ ಹಬ್ಬ ಅದು ಯುಗಾದಿ. ಇದು ಕ್ಯಾಲೆಂಡರ್ಗೆ ಮಾತ್ರ. ಆದರೆ ಹೊಸ ವರ್ಷ ಎಂಬತಕ್ಕಂಥದ್ದು ಸಂಪೂರ್ಣವಾಗಿ ಯುಗಾದಿ ಕಾಲದಲ್ಲಿ. ಅಂತಹ ಯುಗಾದಿ ಎಂದು ಆಚರಿಸುವಂಥ ಹೊಸ ವರ್ಷಕ್ಕೆ ಎಲ್ಲರೂ ಕಾತುರತೆಯಿಂದ ಕಾಯ್ತಿದ್ದೇವೆ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಜೊತೆಗೆ ಭಾರತೀಯರು ಎಲ್ಲರಿಗೂ ಕ್ಯಾಲೆಂಡರ್ ಮಾಸಕ್ಕೆ ಶುಭ ಆಗಲಿ, ಒಳ್ಳೆಯದಾಗಲಿ. 2026 ವರ್ಷದ ಆರಂಭ ಕ್ಯಾಲೆಂಡರ್ ಮಾಸದಲ್ಲಿ ಈ ಫಲಾಫಲಗಳ ಬಗ್ಗೆ ಆಲೋಚನೆ ಮಾಡೋದಾದರೆ, ಮನುಷ್ಯನ ಗ್ರಹಗತಿಗಳ ಬಗ್ಗೆ ಚಿಂತನೆ ಮಾಡೋದಾದರೆ, ಅಥವಾ ಈಗ ಪ್ರಸ್ತುತ ಇರತಕ್ಕಂಥ ಗ್ರಹಗತಿಗಳು ಒಂದಷ್ಟು ರಾಶಿ ನಕ್ಷತ್ರಗಳ ಚಾರ ಪ್ರಕಾರ ಲಾಭ ನಷ್ಟಗಳೇನು ಎಂಬತಕ್ಕಂಥದ್ದನ್ನು ಅರಿತು ಆಲೋಚನೆ ಮಾಡೋದಾದರೆ ಭಾಳ ಯೋಚನೆ ಮಾಡಬೇಕು ನಾವು. ಯಾಕೆಂದರೆ ಪರಿಸ್ಥಿತಿ ಆಗಿದೆ, ಹೇಗಿದೆ ನಮ್ಮ ಭವಿಷ್ಯ, ಈ ಚಿಂತನೆ ಎಲ್ಲರಿಗೂ ಬಂದಾಯಿತು. ಎಲ್ಲರೂ ಆಲೋಚನೆ ಮಾಡೋದು ಅದನ್ನೇ. ಗ್ರಹಗತಿಗಳ ಕಾಟದಲ್ಲಿ ಸಾಕಷ್ಟು ಜನ ನೊಂದಿರೋರಿದ್ದಾರೆ. ಶನೈಶ್ಚರನ ಅನುಗ್ರಹ ಒಂದಷ್ಟು ಜನಕ್ಕಿದ್ರೆ, ಶನಿ ದಶೆಯಲ್ಲಿ ಆಗಿರತಕ್ಕಂಥ ಅಥವಾ ಈ 7.5 ಅಂತಕ್ಕಂಥದ್ದು 7 ವರ್ಷ ಶನಿಕಾಟ ಅಂತಕ್ಕಂತಹದ್ದು ಶನಿಯ ದೃಷ್ಟಿಕೋನದಲ್ಲಿ ಬಂದಿರತಕ್ಕಂಥ ಸಮಸ್ಯೆ. ಇಲ್ಲಿ ಗ್ರಹಗಳಲ್ಲಿ ಬರೀ ಶನಿ ದಶೆಯಿಂದ ಮಾತ್ರನೇ ಸಮಸ್ಯೆ ಅಂತಲ್ಲ. ನವಗ್ರಹಗಳಲ್ಲಿ ಒಂದೊಂದು ಗ್ರಹವೂ ಸಹಿತ ಒಂದೊಂದು ರೀತಿ ಮನುಷ್ಯನ ನೋವು ಕೊಡುತ್ತೆ, ಲಾಭನೂ ಕೊಡುತ್ತೆ. ಲಾಭ ನಷ್ಟಗಳ ಮಧ್ಯದಲ್ಲಿ ಪ್ರತಿಯೊಬ್ಬರು ಸಹಿತ ಇದನ್ನು ನಾವು ಚಿಂತನೆ ಮಾಡಬೇಕಾಗತ್ತೆ. ಹಾಗಾಗಿ ಇನ್ನ 3/3/2026 ಮಂಗಳವಾರ ಪಾಲ್ಗುಣ ಮಾಸ, ಈ ಪಾಲ್ಗುಣ ಶುಕ್ಲ ಪಕ್ಷದಲ್ಲಿ ಬರತಕ್ಕಂಥ ಪೌರ್ಣಮಿ ಎಂದು ಸಂಭವಿಸತಕ್ಕಂಥ ಈ ಗ್ರಹಣ ಚಂದ್ರಗ್ರಹಣವಾದರೂ ಇದು ಭಾರತ ದೇಶಕ್ಕೆ ಇದು ಸಹಿತ ಕಾಣಿಸುವುದರಿಂದ ಗ್ರಹಣ ಆಚರಣೆ ಉಂಟು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ 3/3/2026 ಮಂಗಳವಾರ ಪಾಲ್ಗುಣ ಮಾಸದಲ್ಲಿ ಬರತಕ್ಕಂತಹ ಪೌರ್ಣಮಿ ಅವತ್ತು ಗ್ರಹಣದ ಆಚರಣೆ ಇರೋದ್ರಿಂದ, ಗ್ರಹಣ ಇರೋದ್ರಿಂದ, ಚಂದ್ರಗ್ರಹಣವಾದ್ರಿಂದ ಅದು ಭಾರತಕ್ಕೆ ಕಾಣಿಸೋದ್ರಿಂದ ಅದರ ಗ್ರಹಣ ಆಚರಣೆಯನ್ನ ನಾವು ಆಚರಿಸಬೇಕು ಎಂಬತಕ್ಕಂಥದ್ದು ಒಂದಷ್ಟು ನಿಯಮಗಳಿದೆ. ಹಾಗಾಗಿ ಈ ಗ್ರಹಣದ ಫಲಗಳು ಹೀಗಿದೆ. ಈ ವರ್ಷದ ರಾಶಿಫಲ ಎಂಬತಕ್ಕಂಥದ್ದು, ಈ ವರ್ಷದ ರಾಶಿಫಲದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಒಂದಷ್ಟು ವಿಚಾರಗಳನ್ನ ಸ್ಪಷ್ಟೀಕರಿಸಿಕೊಂಡು, ಅಂದ್ರೆ ಮುಖ್ಯವಾಗಿ ಯಾವ್ಯಾವ ನಕ್ಷತ್ರಕ್ಕೆ ಯಾವ್ಯಾವ ರಾಶಿಗಳು ಆಗಮನದಲ್ಲಿರುತ್ತೆ ಬರುತ್ತೆ ಎಂಬತಕ್ಕಂಥದ್ದನ್ನ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಈಗ ರವಿ ಸರ್ಕಾರ ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟತಕ್ಕಂಥದ್ದು ಮತ್ತು ಪಿತೃಗಳಿಗೆ ಸಂಬಂಧಪಟ್ಟತಕ್ಕಂಥದ್ದು, ತಂದೆ ತಾಯಿಗೆ ಸಂಬಂಧಪಟ್ಟತಕ್ಕಂಥದ್ದು, ಪಿತೃದೇವತೆಗಳ ಬಗ್ಗೆ ಆಲೋಚನೆ ಮಾಡತಕ್ಕಂಥದ್ದು ಇದೆಲ್ಲವೂ ಸಹಿತ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಶಾಂತಿ ಅಂತಕ್ಕಂಥದ್ದು, ಸೂರ್ಯ ಪ್ರಾರ್ಥನೆ ಆಗಬೇಕು. ಹಾಗೆ ಸುವರ್ಣ ಪದ್ಮ ದಾನ ಅಂತ ಹೇಳ್ತಾರೆ. ಹಾಗೆ ಕೆಂಪು ಹಸುವನ್ನ ದಾನ ಕೊಡಬೇಕು ಅಂತ ಹೇಳ್ತಾರೆ ಈ ವರ್ಷದಲ್ಲಿ. ಅಂದ್ರೆ ಆದಷ್ಟು ವರ್ಷದಲ್ಲಿ ಬರತಕ್ಕಂತಹ ದೋಷಗಳು ದೂರ ಆಗ್ಲಿಕ್ಕೋಸ್ಕರ ರವಿ ಇಲ್ಲಿ ಪ್ರಧಾನವಾದ್ದರಿಂದ ರವಿಯಿಂದ ಆಗುವಂತಹದ್ದು ಏನೇ ಲಾಭ ಇದ್ರೂ ಅದರೊಂದಿಗೆ ಏನಾದ್ರು ಸಣ್ಣ ಪುಟ್ಟ ಕಷ್ಟಗಳಿಗೆ ಈ ಪರಿಹಾರವನ್ನು ಸೂಚನೆ ಮಾಡ್ತಾರೆ. ಏನೇನು ಪರಿಹಾರ? ಸೂರ್ಯ ಪ್ರಾರ್ಥನೆ ಆಗಬೇಕು ಮತ್ತು ಸುವರ್ಣ ಪದ್ಮ ದಾನ ಆಗಬೇಕು, ಕೆಂಪು ಹಸು ದಾನ ಆಗಬೇಕು ಅಂತ ಹೇಳ್ತಾರೆ. ಇನ್ನ ಕುಜ ಇರ್ತಕ್ಕಂಥ ಆಸ್ಥಾನದಿಂದ ಇಲ್ಲಿ ಉಷ್ಣವ್ಯಾಧಿ ಜಾಸ್ತಿ ಆಗತ್ತೆ, ಜೊತೆಗೆ ಇಲ್ಲಿ ಇರ್ತಕ್ಕಂಥದ್ದು ಭ್ರಾತೃಪೀಡೆ ಅಂತ ಹೇಳ್ತಾರೆ. ಹಾಗಿರುವಾಗ ಅದಕ್ಕೆ ಸಂಬಂಧಪಟ್ಟತಕ್ಕಂಥ ಶಾಂತಿ ತಾಮ್ರ ಪದ್ಮದಾನ ಅಂತ ಹೇಳ್ತಾರೆ. ತಾಮ್ರ ಪದ್ಮದಾನ ಮತ್ತು ಕೆಂಪು ಎತ್ತಿನ ದಾನ ಅಂತ ಹೇಳ್ತಾರೆ. ಹೀಗಿರೋದ್ರಿಂದ ಇಲ್ಲಿ ಅದು ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಅಂದ್ರೆ ರಾಶಿ ಮತ್ತು ನವನಾಯಕರು, ಈ ನವನಾಯಕರು ಒಂದೊಂದು ನಾಯಕತ್ವವನ್ನು ಉಳಿಸ್ಕೊಂಡಾಗ ಅಲ್ಲಿ ಲಾಭ ನಷ್ಟಗಳಂತಕ್ಕಂಥದ್ದು, ಆಗು ಹೋಗುಗಳಂತಕ್ಕಂಥದ್ದು, ಬರ್ತಕ್ಕಂಥ ತೊಂದರೆಗಳಿಗೆ ಪರಿಹಾರ ಮಾರ್ಗವಾಗಿದು. ಇನ್ನು ಗುರು ಇರ್ತಕ್ಕಂಥದ್ದು, ಗುರು ಪುತ್ರನಿಗೆ ಪೀಡೆ ಅಂತ ಹೇಳ್ತಾನೆ. ಗುರು ನೋಡಿ ಅಧಿಕಾರದಲ್ಲಿ ಚೆನ್ನಾಗಿದೆ, ಗುರು ಇದ್ದ ಕಡೆ ಎಲ್ಲವೂ ಲಾಭ ಅಂತ ಹೇಳ್ತಾರೆ. ಗುರುಬಲ ಇದ್ರೇನೆ ಎಲ್ಲವೂ ಸಾಧ್ಯ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಪುತ್ರನಿಗೆ ಪೀಡೆ ಅಂತ ಇದೆ. ಹಾಗಿದ್ದಾಗ ಅಧಿಕಾರ ನಾಶ ಆಗ್ತಕ್ಕಂಥದ್ದು, ಸ್ಥಾನ ಚಲನೆ ಆಗ್ತಕ್ಕಂಥದ್ದು, ಇಂತಹ ಸಮಸ್ಯೆಗಳಿರೋದ್ರಿಂದ ಅದಕ್ಕೆ ಮಾಡಬೇಕಾದಂಥದ್ದು ರುದ್ರ ಜಪ, ರುದ್ರದೇವರ ಆರಾಧನೆ ಮಾಡತಕ್ಕಂಥದ್ದು, ಶಿವಾರಾಧನೆ ಮಾಡತಕ್ಕಂಥದ್ದು, ಶಿವ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಮತ್ತು ಸುವರ್ಣ ಒಂದು ಪ್ರತಿಮೆಯನ್ನು ದಾನ ಮಾಡತಕ್ಕಂಥದ್ದು. ಸುವರ್ಣ ಪ್ರತಿಮೆ ಅಂದ್ರೆ ಬಂಗಾರ ತುಂಬಾ ಹೆವಿಯಾಗಿ ತರಬೇಕಾದ್ದೇನಿಲ್ಲ, ಸಣ್ಣದಾದಂಥದ್ದು ಒಂದಾದ್ರೂ ಸರಿಯೇ. ಯಾಕೆಂದ್ರೆ ಅಲ್ಲಿ ಶಾಸ್ತ್ರ ಆಗಿದೆ, ಅದನ್ನೇ ನಾವು ಪಾಲನೆ ಮಾಡಬೇಕು.
ಇನ್ನು ಶುಕ್ರನಿಂದ ಆಗುವಂತಹದ್ದು, ಶುಕ್ರನಿಂದ ಆಗುವಂತಹದ್ರಿಂದ ಇಲ್ಲೂ ಸಹಿತ ಕೆಲವು ಸಮಸ್ಯೆಗಳಿರುತ್ತೆ. ಗಂಡ ಹೆಂಡತಿರ ಮಧ್ಯದಲ್ಲಿ ಬರ್ತಕ್ಕಂತಹದ್ದು, ಹೆಂಗಸರಿಂದ ಗಂಡನಿಗೆ ಪೀಡೆ ಅಂತ ಹೇಳುತ್ತೆ. ಆದರೆ ಗಂಡನಿಗೆ ಆಗುವಂತಹ ಅಪಕೀರ್ತಿ, ಅಸಮಾಧಾನ, ತೊಂದರೆ, ತಾಪತ್ರೆಗಳು ಇದೆಲ್ಲವನ್ನು ಸಹಿತ ಸರಿಪಡಿಸ್ಕೊಳ್ಬೇಕು. ಹಾಗೆ ಇಂತಹ ತೊಂದರೆಗಳಿರೋದ್ರಿಂದ ಗಂಡಸಿಗೆ ಆಗ್ತಕ್ಕಂತಹ ತೊಂದರೆಗಳು ಗಂಡ ಹೆಂಡತಿ ಇಬ್ಬರಿಗೂ ಇದೆ. ಗಂಡನಿಂದ ಹೆಂಡತಿಗಿರ್ಬೋದು, ಹೆಂಡತಿಗಿಂದ ಗಂಡನಿಗಿರ್ಬೋದು. ಇಂತಹ ಪರಿಸ್ಥಿತಿ ಇದ್ದಾಗ ಇದಕ್ಕೆ ಶಾಂತಿ ಅಂತಕ್ಕಂಥದ್ದೇನು? ಬೆಳ್ಳಿ ಪಾತ್ರೆ ಅಥವಾ ಬಿಳಿ ಬಣ್ಣದ ಹಸು, ಬೆಳ್ಳಿ ಪಾತ್ರೆ, ಬಿಳಿ ಬಣ್ಣದ ಹಸು, ಇದನ್ನು ದಾನ ಕೊಡಬೇಕು ಅಂತ ಹೇಳ್ತಾರೆ. ಇನ್ನು ಶನಿಯಿಂದ ಆಗ್ತಕ್ಕಂಥದ್ದು ದೇಹ ಪೀಡೆ ಮತ್ತು ಜ್ಯೇಷ್ಠ ಭ್ರಾತೃವಿನಿಂದ ತೊಂದರೆ ಆಗ್ತಕ್ಕಂತಹದ್ದು, ಇಲ್ಲೂ ಸಹಿತ ಶಾಂತಿ ಬಹಳ ಮುಖ್ಯ. ಯಾಕೆಂದ್ರೆ ಇಲ್ಲಿ ಶನಿಯಿಂದ ಉಂಟಾಗ್ತಕ್ಕಂತಹದ್ದೇನಿದೆ, ಕಬ್ಬಿಣ ಮತ್ತು ಎಳ್ಳು ದಾನ ಕೊಡಬೇಕು, ಅಶ್ವತ್ಥ ಪ್ರದಕ್ಷಿಣೆ ಮಾಡಬೇಕು. ನೋಡಿ, ಕಬ್ಬಿಣ ಅಥವಾ ಎಳ್ಳು, ಇಲ್ಲಿ ಕಬ್ಬಿಣದ ಬಾಂಡ್ಲೆ ಅಥವಾ ಬಾಂಡ್ಲೆಯಲ್ಲಿ ಒಂದಿಷ್ಟು ಎಳ್ಳೆಣ್ಣೆ ಹಾಕಿ ಶನೇಶ್ವರನ ಸಾನ್ನಿಧ್ಯ ಅಥವಾ ಹನುಮನ ಸಾನ್ನಿಧ್ಯದಲ್ಲಿ ಒಂದು ಎಳ್ಳೆಣ್ಣೆ ದೀಪ ಹಚ್ಚಬಹುದು. ಅಂದ್ರೆ ಇಲ್ಲಿ ಏನು ಹೇಳ್ತಾರೆ ಅದಕ್ಕೆ ಸಂಬಂಧಪಡ್ತಕ್ಕಂಥದ್ದು ಎಳ್ಳು ಮತ್ತು ಕಬ್ಬಿಣ. ಆ ಕಬ್ಬಿಣದ ಬಾಂಡ್ಲೆಯಲ್ಲಿ ಎಳ್ಳೆಣ್ಣೆ ಹಾಕಿದ್ರೆ ಅದು ಇನ್ನಷ್ಟು ವಿಶೇಷವೇ ಸರಿ. ಹೀಗಿರುತ್ತೆ. ಇಂತಹದ್ದೊಂದು ಅನುಷ್ಠಾನವನ್ನ ಮಾಡ್ಕೋಬೇಕು. ಇನ್ನು ರಾಹುವಿನಿಂದ ಉಂಟಾಗ್ತಕ್ಕಂಥದ್ದು, ಇಲ್ಲಿ ರಾಹುವಿನಿಂದ ಉಂಟಾಗ್ತಕ್ಕಂಥದ್ದು ಪಿತಾಮಹರಿಗೆ ಪೀಡೆ ಅಂತ ಇದೆ. ಪಿತಾಮಹರಿಗೆ ಅಂದ್ರೆ ತಾತನಿಗಾಗ್ಲಿ ಅಥವಾ ವಯಸ್ಸಾಗಿರ್ತಕ್ಕಂಥವ್ರಿಗಾಗ್ಲಿ, ವೃದ್ಧರಿಗಾಗ್ಲಿ ಅಥವಾ ವಾಸ್ತುಗೃಹದಲ್ಲಿ ಯಾರು ಹಿರಿಯಿರ್ತಾರೆ ಅವರ ಆರೋಗ್ಯದ ಮೇಲೆ ಒಂದಷ್ಟು ತೊಂದರೆಗಳು ಬೀಳ್ತಾ ಇರುತ್ತೆ. ಅದಕ್ಕೆ ಶಾಂತಿ ಏನ್ ಹೇಳ್ತಾರೆ? ಸುವರ್ಣದಾನ ಅಂತ ಹೇಳಿದ್ದಾರೆ, ನಾಗಪ್ರತಿಷ್ಠೆ ಅಂತ ಹೇಳಿದ್ದಾರೆ, ಜೊತೆಗೆ ದುರ್ಗಾ ಜಪ ಅಂತ ಹೇಳಿದ್ದಾರೆ. ದುರ್ಗಾ ಜಪನ, ದುರ್ಗಾದೇವಿಯ ಸಾನ್ನಿಧ್ಯಕ್ಕೆ ಹೋಗುವಂಥದ್ದು, ದುರ್ಗಾ ದೀಪ ನಮಸ್ಕಾರವನ್ನು ಮಾಡತಕ್ಕಂಥದ್ದು, ಇದು ಬಹಳಷ್ಟು ಶ್ರೇಯಸ್ಸಾಗತ್ತೆ. ಇದನ್ನು ಮಾಡಲೇಬೇಕಾಗತ್ತೆ. ಯಾಕೆಂದ್ರೆ ದುರ್ಗಾ ದೀಪ ನಮಸ್ಕಾರ ಮಾಡೋದು ಬಹಳ ಉತ್ತಮನೇ. ಇನ್ನ ಕೇತುವಿನಿಂದ ಉಂಟಾಗ್ತಕ್ಕಂಥದ್ದು, ಕೇತುವಿನಿಂದ ಉಂಟಾಗುವಂತಹದ್ದು ವಿಷಜಂತುಗಳು ಹುಟ್ಟುವಂತಹದ್ದು, ವಿಷಜಂತುಗಳ ಭಯ, ಹಾವುಗಳಾಗ್ಲಿ, ಚೇಳುಗಳಾಗ್ಲಿ ಅಥವಾ ಸಣ್ಣ ಪುಟ್ಟ ಕ್ರಿಮಿಕೀಟಗಳಾಗ್ಲಿ, ಇದರ ಭಯ ಶುರುವಾಗುತ್ತೆ. ಹಾಗೆ ಕುಗ್ರಾಮಾವಾಸ್ಯೆ ಅಂತ ಹೇಳ್ತಾರೆ. ಹೀಗಿರೋದ್ರಿಂದ ಇಲ್ಲಿ ಶಾಂತಿ ಅಂತಕ್ಕಂಥದ್ದು ಬೆಳ್ಳಿ ಉಮಾಮಹೇಶ್ವರರನ್ನ ಪ್ರತಿಮೆ ಮಾಡಿಸಿ ದಾನ ಮಾಡತಕ್ಕಂಥದ್ದು. ಉಮಾಮಹೇಶ್ವರರ ಬೆಳ್ಳಿಯ ಪ್ರತಿಮೆಯನ್ನ ಅದನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ಮೃತ್ಯುಂಜಯ ಜಪ ಮಾಡತಕ್ಕಂಥದ್ದು. ಯಾವ ಕಾಲದಲ್ಲಿ ಆದ್ರೂ ಸಹಿತ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ, ಗ್ರಹಗಳಿಗೆ ಸಂಬಂಧಪಟ್ಟಂಗೆ ಆಗಿಂದಾಗ್ಲೇ ಅದರ ಅನುಷ್ಠಾನಗಳನ್ನ, ಜಪತಪಗಳನ್ನ ಮಾಡಿ ಗ್ರಹಗಳ ಪೂಜೆ, ಜಪ, ದಾನ, ಶಾಂತಿ, ಒಂದಿಷ್ಟು ಅನ್ನದಾನ, ಇದು ಬಹಳ ಶ್ರೇಯಸ್ಸನ್ನ ಕೊಡ್ತಕ್ಕಂಥದ್ದು. ಆ ರಾಶಿಯಲ್ಲಿರ್ತಕ್ಕಂಥವರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಈ ವರ್ಷಫಲದಲ್ಲಿ ಗುರು ಸಂಚಾರ ಕಾಲ ಅಂದ್ರೆ ಈ ರಾಶಿಗಳಲ್ಲಿ ತುಲಾರಾಶಿಯಲ್ಲಿರ್ತಕ್ಕಂಥವರು ಪ್ರಾರಂಭದಿಂದಲೂ ಒಂದಲ್ಲ ಒಂದು ತರಹ ಸಮಸ್ಯೆಗಳನ್ನ ಕಳೆದ ಬಾರಿ ಕಂಡಿದ್ದೀರಿ. ಆದರೆ ಈ ವರ್ಷಫಲ ಅದೃಷ್ಟ ನಿಮ್ಮದು. ಆ ಅದೃಷ್ಟ ನಿಮ್ಮದಾಗಬೇಕಾದ್ರೂ ಒಂದಿಷ್ಟು ಪ್ರಯತ್ನ ಬೇಕು. ಆ ಪ್ರಯತ್ನ ಎಂಬತಕ್ಕಂಥದ್ದು ಧರ್ಮ ಮಾರ್ಗದಲ್ಲಿರಬೇಕು. ಹಾಗೆ ಪ್ರಾರಂಭಿಕ ಹಂತದಲ್ಲೇ ಮೊದಲು ಬರ್ತಕ್ಕಂಥ 3 ತಿಂಗಳಲ್ಲಿ ಒಂದಷ್ಟು ಲಾಭಗಳನ್ನು ಗಳಿಸ್ತೀರಿ. ಸ್ಥಾನಮಾನಕ್ಕೆ ಒಂದಷ್ಟು ಧಕ್ಕೆ ಉಂಟಾಗಬಹುದು, ಆದ್ರೆ ಅದಕ್ಕೆ ಬೇಕಾದಂತ ಶಾಂತಿ ಹವನಾದಿಗಳು ಬೇಕು. ಆದ್ರೂ ಯಾವುದೇ ಒಂದು ಅಸಮಾಧಾನದ ಸನ್ನಿವೇಶ ಅಂತ ಇದ್ದಾಗ್ಲೂ ಅದಕ್ಕೆ ಸಂಬಂಧಪಡ್ತಕ್ಕಂಥ ಅನುಷ್ಠಾನಗಳನ್ನು ತಾವು ಮಾಡಿಕೊಳ್ಬೇಕು. ಅನುಷ್ಠಾನ ಮಾಡಿ ಸಾಧ್ಯವಾದ್ರೆ ಕನಕವರ್ಣಂ ಕನಕಮಾಲ್ಯಾಂಬರದರಂ ಕನಕ ಗಂಧಾನುಲೇಪನಂ ಅಂದ್ರೆ ಸಾಧ್ಯವಾದಷ್ಟು ಶ್ರೀಗಂಧ, ಅರಿಶಿಣದ ಬಂದ ಗಂಧ, ಅರಿಶಿಣ ಬಣ್ಣದ ಗಂಧ ಆಗಿರಲಿ ಅಥವಾ ಅರಿಶಿಣ ಬಣ್ಣದ ವಸ್ತ್ರ ಅಂದ್ರೆ ಹಳದಿ ವಸ್ತ್ರವಾಗಿರಲಿ, ಹಳದಿ ಬಣ್ಣದ ಪುಷ್ಪವಾಗಿರಲಿ, ಇಂತಹದ್ದನ್ನ ಮನೆಯಲ್ಲಿ ಪೂಜೆ ಮಾಡಿ ಗುರು ಸಾನ್ನಿಧ್ಯಕ್ಕೆ ಕೊಟ್ಟು ಬರ್ತಕ್ಕಂಥದ್ದು ಬಹಳ ಉತ್ತಮ. ಜೊತೆಗೆ ನಿಮ್ಮ ಒಬ್ಬ ಧರ್ಮದ ಗುರುಗಳನ್ನಾಗ್ಲಿ, ಗುರು ಪರಂಪರೆಯಲ್ಲಿರ್ತಕ್ಕಂಥವ್ರನ್ನಾಗ್ಲಿ, ಅವಧೂತ ಪರಂಪರೆಯಲ್ಲಿರ್ತಕ್ಕಂಥವರಿಗೆ ಒಂದಷ್ಟು ವಸ್ತ್ರವನ್ನು ಕೊಟ್ಟು ದಾನ ಮಾಡಿ ಪ್ರಾರ್ಥನೆ ಮಾಡತಕ್ಕಂಥದ್ದು, ಗುರುಗಳ ಆಶೀರ್ವಾದ ಪಡಿತಕ್ಕಂಥದ್ದು, ಅದು ಬಹಳ ಶ್ರೇಯಸ್ಸು. ಇನ್ನ ಶನಿಯಿಂದ ಉಂಟಾಗ್ತಕ್ಕಂಥದ್ದಕ್ಕೆ ಅಂದ್ರೆ ಮಾನಸಿಕವಾದಂತಹ ಒತ್ತಡ ಇದೆ. ಕೆಲವಷ್ಟು ವಿಚಾರ ಮಾಡದಿರತಕ್ಕಂಥ ತಪ್ಪಿಗೆ ತಲೆಬಗ್ಗಿಸಬೇಕಾಗಿದೆ. ವ್ಯವಹಾರಗಳಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗುತ್ತೆ. ಕೊಟ್ಟ ಮಾತಿನಂತೆ ನಡ್ಕೊಳಕ್ ಆಗದಿರತಕ್ಕಂಥದ್ದಿದೆ. ಇದು ಶನಿಯಿಂದ ಉಂಟಾಗ್ತಕ್ಕಂಥದ್ದು. ಆದ್ರೆ ಇದಕ್ಕೊಂದು ಪರಿಹಾರ ನೋಡೋದಾದ್ರೆ ವಿಶೇಷವಾಗಿರ್ತಕ್ಕಂಥ ಗಿರಿಗಳಲ್ಲಿ ವಾಸ ಮಾಡತಕ್ಕಂಥ ಅಂದ್ರೆ ಬೆಟ್ಟಗಳಲ್ಲಿರ್ತಕ್ಕಂಥ ದೇವತೆಗಳ ದರ್ಶನ ಅಂತ ಹೇಳಿದ್ದಾರೆ. ಬೆಟ್ಟಗಳ ಮೇಲಿರ್ತಕ್ಕಂಥ ದೇವತೆಗಳ ದರ್ಶನ, ಪುಣ್ಯ ತೀರ್ಥ ಸ್ನಾನ, ಹಾಗೆ ಕಪ್ಪು ಬಣ್ಣದ ಆಕಳಿಗೆ ಪೂಜೆ, ಹಾಗೆ ಕಪ್ಪು ಬಣ್ಣದ ಶ್ವಾನಕ್ಕೆ ಆಹಾರ, ಹಾಗೆ ಎಳ್ಳು ಮತ್ತು ಕಪ್ಪು ಬಟ್ಟೆ ಶನೇಶ್ವರ ಮಂದಿರಕ್ಕೆ ಕೊಡ್ತಕ್ಕಂಥದ್ದು. ಇದನ್ನ ತುಲಾರಾಶಿಯವರು ನಡೆಸ್ಕೊಂಡ್ರೆ ಈ ವರ್ಷಫಲದಲ್ಲಿ ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರು ಈ ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳು ಅಥವಾ ಕೊಟ್ಟ ಮಾತಿನಂತೆ ನಡ್ಕೊಳಕ್ ಆಗ್ತಿಲ್ವಲ್ಲ ಅಂತಕ್ಕಂಥದ್ರ ಮನಸ್ಸಿನ ನೋವು. ಎಲ್ಲಕ್ಕಿಂತ ಮುಖ್ಯವಾಗಿ ದೊಡ್ಡವರು ಚಿಕ್ಕವರು, ಬೇಕು ಬೇಡ, ಸರಿ ತಪ್ಪು ಅಥವಾ ತಾನಿರ್ತಕ್ಕಂಥ ಸ್ಥಾನಮಾನವನ್ನು ಮರೆತು ತಾನು ನಡ್ಕೊಳ್ತಕ್ಕಂಥದ್ದು. ಹಿಂದಿದ್ದಂಥ ವ್ಯಕ್ತಿಗೂ ಇವತ್ತಿರ್ತಕ್ಕಂಥ ವ್ಯಕ್ತಿಗೂ, ಹಿಂದಿನ ನಡೆಗೂ ಇವತ್ತಿನ ನಡೆಗೂ ಸಾಕಷ್ಟು ವ್ಯತ್ಯಾಸ ಇದೆ. ಆದರೆ ಇದು ನಿಮಗೆ ಬಾಧಿಸ್ತಾ ಇದೆ, ನಿಮಗೆ ನೋವು ಆಗ್ತಾ ಇದೆ. ಅಯ್ಯೋ, ನಾನು ತಪ್ಪು ಮಾಡ್ತಿದ್ದೀನೇನೋ, ಹಿಂದಿನ ತರ ನಾನು ಇವತ್ತಿಲ್ಲ, ಹಿಂದಿನ ತರ ನಾನು ಬದುಕಿಲ್ಲ, ಹಿಂದೆ ನನ್ನಲ್ಲಿದ್ದಂಥ ವಿಶ್ವಾಸ, ಪ್ರೀತಿ ವಿಶ್ವಾಸ ಇವತ್ತು ನಾನು ಕಳ್ಕೊಳ್ತಾ ಇದ್ದೇನೆ,
ನಂದೇ ಪ್ರತ್ಯೇಕವಾದ ಮಾರ್ಗದಲ್ಲಿದ್ದು ನಾನು ಯಾವುದನ್ನು ನಿಭಾಯಿಸಕ್ ಆಗ್ತಾ ಇಲ್ವೇನೋ ಅನ್ನುವಂತಹ ಒಂದು ಮನಸ್ಸಿನ ನೋವು ನಿಮ್ಮನ್ನ ಬಾಧಿಸುತ್ತೆ. ಕಳೆದ ವರ್ಷ ಲಾಭ ನಷ್ಟಗಳ ಮಧ್ಯದಲ್ಲಿದ್ದೀರಿ, ಆದ್ರೆ ಈ ವರ್ಷ ಪ್ರಾರಂಭದಲ್ಲಿ ಒಂದಿಷ್ಟು ಒಳಿತನ್ನ ಕಾಣ್ತೀರಿ. ತುಂಬಾ ವರ್ಷಗಳಿಂದ ಅನುಭವಿಸ್ತಾ ಇರತಕ್ಕಂಥ ಕಷ್ಟಕ್ಕೆ ಪರಿಹಾರ ಯಾವಾಗಪ್ಪ ಭಗವಂತ ಅಂತ ಕೇಳುವಂತ ಪರಿಸ್ಥಿತಿ ನಿಮ್ಮದು. ಆದ್ರೂ ಭಯ ಪಡೆದಿರ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೇಕು. ಆದ್ರೆ ಏನನ್ನ ನಂಬಿ ನೀವು ಮುಂದೆ ಹೋಗ್ತಿರಲ್ಲ, ಆಗ್ಲೇ ಒಂದಷ್ಟು ವ್ಯತ್ಯಾಸ ಆಗ್ತಾ ಇರತ್ತೆ. ನಿಮ್ಮ ಹಿಂದೆ ನಿಮಗಿರ್ತಕ್ಕಂಥವ್ರು ನಿಮ್ಮ ಮಿತ್ರರು ಅಂತ ನೀವು ತಿಳಿದಿದ್ದೀರಿ, ಆದ್ರೆ ಶತ್ರುಗಳ ಜೊತೆಲಿ ಸಹಿತ ನೀವಿದ್ದೀರಿ. ಮುಂದಿನ 3 ತಿಂಗಳ ಕಾಲ ನೀವು ಮಾಡಬೇಕಾದಂತಹದ್ದು ಕಪ್ಪು ಬಣ್ಣದ ಆಕಳಿಗಾಗ್ಲಿ ಅಥವಾ ಒಂದಷ್ಟು ಕಾಗೆಗಳಿಗಾಗ್ಲಿ ಅಥವಾ ಯಾವ್ದಾದ್ರು ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗಾಗ್ಲಿ ಏನಾದ್ರು ಒಂದು ತಿನ್ಲಿ ಪದಾರ್ಥ ಕೊಡಿ. ನಾನೇ ಬಡವ, ನಾನೇ ಕಷ್ಟದಲ್ಲಿದ್ದೀನಿ, ನಾನೇನಪ್ಪ ಕೊಡ್ಲಿ ಅನ್ನೋದಾಗಿದ್ರೆ ನೀವು ಊಟ ಮಾಡ್ತಿರಲ್ಲ, ಆ ಊಟ ಮಾಡೋದಕ್ಕೂ ಮುನ್ನ ಒಂದು ತುತ್ತು ಅನ್ನವನ್ನ ತೆಗೆದು ಪಕ್ಕದಲ್ಲಿಡಿ. ಆ ಒಂದು ತುತ್ತನ್ನ 4 ಪಕ್ಷಿಗಳಿಗೆ ಆಹಾರವಾಗಿ ಕೊಡಿ. ಅಲ್ಲಿ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಸಿಗುತ್ತೆ, ಹೆಚ್ಚಿನ ಫಲಾಫಲಗಳು ಸಿಗುತ್ತೆ. ಇದ್ರ ಜೊತೆಗೆ ಹರಿಯೋ ನೀರ ಸ್ನಾನ ಅಥವಾ ಒಂದು ಸಮುದ್ರ ಸ್ನಾನ, ಕೆಲವಷ್ಟು ಋಣಬಾಧೆಗಳಿದೆ. ಇದ್ರ ಜೊತೆಗೆ ಶಿವಾಲಯಕ್ಕೆ ಬಂದು ಒಂದಷ್ಟು ಉಪ್ಪು ಬೆಲ್ಲ ಇಂತಹದ್ದನ್ನ ದಾನವಾಗಿ ಕೊಡಿ. ಆಗ ಮತ್ತಷ್ಟು ಅಭಿವೃದ್ಧಿಯನ್ನ ತಾವು ಕಾಣ್ತೀರಿ. ಪ್ರಯಾಣ ಕಾಲ ಆಗ್ಲಿ, ವ್ಯಾಪಾರ ವ್ಯವಹಾರ ಆಗ್ಲಿ, ವೃತ್ತಿಯಲ್ಲಿ ಅಭಿವೃದ್ಧಿ ಆಗ್ಲಿ, ಹೊಸದನ್ನು ಕಾಣಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಗಳಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳನ್ನ, ನೋವಿನ ಸಂಗತಿಗಳನ್ನ ಮೆಲುಕು ಹಾಕುವಂತ ಕಾಲ ಆಗ್ಬಿಡುತ್ತೆ. ಆದ್ರೆ ತುಲಾರಾಶಿಯವರ ಮನಸ್ಥಿತಿ ಹೇಗಿದೆ ಅಂದ್ರೆ, ಕಳೆದಿರ್ತಕ್ಕಂಥ ದಿನಗಳನ್ನ ಮೆಲುಕು ಹಾಕುವಂಥದ್ದು, ಅಯ್ಯೋ ಅಂತ ಹಾಗಾಯ್ತಲ್ಲ, ನಾನು ಮಾಡದಿರತಕ್ಕಂಥ ತಪ್ಪು ತಲೆ ಬಗ್ಗಿಸ್ಬೇಕಾಯ್ತಲ್ಲ, ಅಥವಾ ಅಂತ ಸ್ನೇಹದಿಂದ ನನಗೊಂದಿಷ್ಟು ವ್ಯತ್ಯಾಸ ಆಯ್ತಲ್ಲ, ಅಥವಾ ಕುಟುಂಬದವರ ಮಧ್ಯದಲ್ಲಿ ಒಂದಿಷ್ಟು ಬಿರುಕುಂಟಾಯ್ತಲ್ಲ, ಮೆಲುಕು ಹಾಕುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಎಷ್ಟೇ ಅದರಿಂದ ಹೊರಗಡೆ ಬರಬೇಕು ಅನ್ಕೊಂಡ್ರು ಹಳೆದನ್ನೇ ನೆನೆಸ್ಕೊಂಡು ಕಣ್ಣೀರು ಹಾಕುವಂತ ಪರಿಸ್ಥಿತಿ ಎದುರಾಗುತ್ತೆ ವಿನಃ ನೀವು ಹೊಸದನವನ್ನು ಕಾಣ್ಲಿಕ್ಕೆ ಆಗುವುದಿಲ್ಲ ತುಲಾರಾಶಿಯವರಿಗೆ. ಆದ್ರೆ ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಏನಾದ್ರು ಒಂದು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು ಅಂತ ಹತ್ತಿರದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನಕ್ಕೋ ಅಥವಾ ದೈವ ಸಾನ್ನಿಧ್ಯಕ್ಕೋ ಅಥವಾ ದೇವರ ಮೇಲೆ ಒಂದು ಅಪಾರವಾದಂತಹ ನಂಬಿಕೆ ವಿಶ್ವಾಸದಿಂದ ಏನಾದ್ರು ಒಂದಿಷ್ಟು ದಾನ ಧರ್ಮ ಮಾಡಬೇಕು ಅಥವಾ ಒಂದು ಒಳ್ಳೆಯದನ್ನು ಮಾಡಬೇಕು ಅಂತ ಚಿಂತನೆ ಮಾಡ್ತಿರ್ತೀರಿ. ನಿಮ್ಮ ಚಿಂತನೆ ತಪ್ಪಲ್ಲ. ನೀವು ಮಾಡಬೇಕಾದ ಕೆಲಸಗಳನ್ನ ಸಾಧ್ಯವಾದಷ್ಟು ಶ್ರದ್ಧಾಭಕ್ತಿಯಿಂದ ಮಾಡಿ, ಅದರಲ್ಲೂ ಹೆಚ್ಚಿನ ಫಲಾಫಲಗಳನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆಯಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ತಮ್ಮ ಆಲೋಚನೆ ಮಾಡಿದ್ರೆ ಹೆಚ್ಚಿನ ಫಲಾಫಲಗಳನ್ನ ತುಲಾರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ.